ಸಿಟಿಯಲ್ಲಿ ಮಂಗಳೂರು ಔಟ್ಸ್ಕರ್ಟ್ಸಲ್ಲಿ ಕಟ್ಟೆಪಾಡಿ ಅಂತ ಜಾಗ ಇದೆ. ಈಗ ಔಟ್ಸ್ಕರ್ಟ್ಸ್ ಅಲ್ಲಿ ಒಬ್ಬ ಕುಖ್ಯಾತ ರೌಡಿ ಮತ್ತು ಕ್ರಿಮಿನಲ್ ರೋಹಿದಾಸ್ ಕೆ ಶರಣ್ ಆಕಾಶ್ ಭವನ್ ಶರಣ್ ತಮ್ಮೆಲ್ಲ ಗೊತ್ತಿರೋ ಹಾಗೆ ಇದು ಮಂಗಳೂರು ಸಿಟಿ ಮತ್ತು ಮಂಗಳೂರು ಸುತ್ತಮುತ್ತ ಅವ್ರ ಮೇಲೆ ಸುಮಾರು 25 ಕೇಸಸ್ ಅದು ಎಲ್ಲ ಮರ್ಡರ್ ಕೇಸಸ್, ಅಟೆಂಪ್ಟ್ ಟು ಮರ್ಡರ್, ಆರ್ಮ್ಸ್ ಆ್ಯಕ್ಟ್, ರೇಪ್, ಈ ರೀತಿ ಸಾಕಷ್ಟು ಕೇಸಲ್ಲಿ ಅವರು ತಮ್ಮೆಲ್ಲಾಗಿದ್ದರು. ಇನ್ಕ್ಲೂಡಿಂಗ್ ಬರ್ಕೆ 2015 ಜೈಲಲ್ಲಿ ಒಂದು ಮರ್ಡರ್, ಅಟೆಂಪ್ಟ್ ಟು ಮರ್ಡರ್ ಮುಖ್ಯ ಆರೋಪಿ, ಅದರಲ್ಲಿ ಮಣಿಪಾಲಲ್ಲಿ ಒಂದು ಅಪ್ರಾಪ್ತ ವಯಸ್ಸು ಹುಡುಗಿ ಮೇಲೆ ಅತ್ಯಾಚಾರದ ಕೇಸ್. ಅದೇ ರೀತಿ ಮೊನ್ನೆ ಒಂದು ಸುಳ್ಯದಲ್ಲಿ 2011 ಅಲ್ಲಿ KVG ಯೂನಿವರ್ಸಿಟಿದು ಆಡಳಿತಾಧಿಕಾರಿ ರಾಮಕೃಷ್ಣ ಅದು ಕೊಲೆ ಮಾಡೋದ್ರಲ್ಲಿ ಆರೋಪಿ. ಅದರಲ್ಲಿ ಇವರಿಗೆ ಮೊನ್ನೆ ಒಂದು 2-3 ತಿಂಗಳ ಹಿಂದೆ ಹೈಕೋರ್ಟಿಂದ ಲೈಫ್ ಕನ್ವಿಕ್ಷನ್ ಆಗಿ ಅಂಥ ಆರೋಪಿಗೆ ನಮ್ಮ ಕ್ರೈಮ್ ಬ್ರಾಂಚ್ ಅವರು ಸುಮಾರು ಒಂದು 10 ದಿವಸ ಹೀಗೆ ಪ್ರಯತ್ನ ಮಾಡ್ತಾಯಿದ್ರು. ಇವತ್ತು ಸಾಯಂಕಾಲ 4 ಗಂಟೆಗೆ ಅವರು ಇವಾಗ ಆ ಜಾಗದಲ್ಲಿ ಅವನು ನಮ್ಮಿಂದ ಎಸ್ಕೇಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆವಾಗ ನಮ್ಮವರು ಅವರ ಮೇಲೆ ಒಂದು ಫೈರ್ ಮಾಡಿ ಅವರಿಗೆ ಸರ್, ಈಗ ಕಾವೂರಲ್ಲಿ ಕೆಲವು 2 ದಿವಸಗಳ ಹಿಂದೆ ಪೊಲೀಸರು ಅವನು ಹಿಡಿಲಿಕ್ಕೆ ಹೋದಾಗ ಅವ್ರ ಮೇಲೆ ಗಾಡಿ ಹಾಕಿಸಲಿಕ್ಕೆ ಇದು ಮಾಡಿದ್ದಾರೆ ನಾವು. ಸೊ ಈ ಪ್ರಯತ್ನ ಸುಮಾರು ಒಂದು 15 ದಿವಸದಿಂದ ನಡೀತಾ ಇದೆ. ಯಾಕೆಂದರೆ ನಮ್ಮ ಸಿಟಿದು ಸುಮಾರು 20ಕ್ಕಿಂತ ಹೆಚ್ಚು ಕೇಸಲ್ಲಿ ಅವರು ಶಾಮೀಲಾಗಿದ್ದರು ಮತ್ತು ವಾರೆಂಟ್ಸ್ ಅವ್ರ ಮೇಲೆ ಹಾಕಿದ್ರು. ಸೊ ನಾವು ಭಾಳ ದಿವಸದಿಂದ ಇವರು ಹಾರ್ಬರರ್ಸ್ಗೆ ಮೇಲೆ ಕಣ್ಣಿಟ್ಟಿದ್ದೀವಿ ಮತ್ತು ಸಾಕಷ್ಟು ಜನಕ್ಕೆ ನಾವು ನಿಗಾಣೆ ಇಟ್ಟಿದ್ದೀವಿ. ಈ ಮಧ್ಯದಲ್ಲಿ ಬರ್ಕೆ, ಕಾವು ಮತ್ತು ಬೇರೆ ಬೇರೆ ಸ್ಟೇಷನ್ಸಲ್ಲಿ ಇವರಿಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಮತ್ತು ಹಾರ್ಬರಿಂಗ್ ಮಾಡಿದ್ದಾರೆ, ಉದಯ್ ಕುಮಾರ್, ಶೀಲಾ, ಮಯೂರಿ, ಶರತ್ ಭಂಡಾರಿ, ಈ ರೀತಿ ಸಾಕಷ್ಟು ಜನಕ್ಕೆ ನಾವು ಒಂದು ವಿಚಾರಣೆ ಮಾಡಿ ಹಾರ್ಬರಿಂಗ್ ಕೇಸಲ್ಲಿ ಅವರಿಗೆ ಸೇರಿಸಿದ್ದೀವಿ. ಮಧ್ಯದಲ್ಲಿ ನಮಗೆ 2-3 ದಿವಸ ಹಿಂದೆ ಇವ್ರದ್ದು ಒಂದು ಫ್ಲೈಟಲ್ಲಿ ಇರ್ಬೋದು ಅಂತ ಒಂದು ಬ್ರಿಟಿಷ್ ಮಾಹಿತಿ ಬಂತು. ಆವಾಗ ನಮ್ಮ PSI ಸುದೀಪ್ ಅವರು ಅವ್ರಿಗೆ ಚೆಕ್ ಮಾಡಿ ಹೋಗ್ತಾರೆ. ಆವಾಗ ಇವರು ಒಂದು ಕಾರಲ್ಲಿ ಆವಾಗ ಪೊಲೀಸ್ಗೆ ನೋಡಿ ಇಮಿಡಿಯೇಟ್ಲಿ ನಮ್ಮ ಪೊಲೀಸ್ ವೆಹಿಕಲ್ ಮೇಲೆ ಹಲ್ಲೆ ಮಾಡಿ ಅವರು ಎಸ್ಕೊಂಡು ಆಗ್ತಾರೆ. ಸೊ ಆವಾಗ ಒಂದು ನಾವು ಕೇಸ್ ದಾಖಲೆ ಮಾಡಿದ್ದೀವಿ ಕಾವೂರಲ್ಲಿ. ನಂತರ ಈ ನಮಗೆ ಇದು ವೇರ್ ಹೌಸ್ ಬಗ್ಗೆ ನಾವು ಮಾಹಿತಿ ಸಿಕ್ತು ದಟ್ ಮೇ ಉಡುಪಿ ಒಂದು ಜಾಗದಲ್ಲಿ ಇರ್ಬೋದು. ಆವಾಗ ನಮ್ಮ ತಂಡ ನಿನ್ನೆಯಿಂದ ಅಲ್ಲಿಗೆ ಹಾಲ್ಟ್ ಮಾಡಿದ್ದಾರೆ. ರಾತ್ರಿ ನಮಗೆ ಒಂದು ಖಚಿತ ಮಾಹಿತಿ ಸಿಗ್ತದೆ ಮದುವೆಯಲ್ಲಿ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಇದ್ದು ನಮ್ಮೊಂದೊಬ್ಬ ಜೊತೆಗೆ ಇರ್ಬೋದು ಅಂತ. ಸೊ ಬೆಳಿಗ್ಗೆ ತಪಾಸಣೆ ಮಾಡೋಕ್ಕೆ ನಮ್ಮ PSI ಸುದೀಪ್ ಮತ್ತು ಶರಣಪ್ಪ ತಂಡ ಅಲ್ಲಿ ಹೋಗಿದ್ದಾರೆ. ಸೊ ಅವ್ರಿಗೆ ಇಮಿಡಿಯೇಟ್ಲಿ ಸ್ವಲ್ಪ ಗೊತ್ತಾಯಿತು ಈಗ ಎಕ್ಸ್ಪೋರ್ಟೆಡ್ ಬರಬೇಕು, ಅದಾಗಿಂದ ಎಕ್ಸ್ಪೋರ್ಟ್ ಆಗಿದೆ. ಇಮಿಡಿಯೇಟ್ಲಿ ಅಲ್ಲಿ ಅವ್ರಿಗೆ ಹಾರ್ಬರಿಂಗ್ ಮಾಡೋರು ಮಂಜೇಶ್ ಅವ್ರಿಗೆ ನಮ್ಮ ಪೊಲೀಸ್ ಅವರು ಸೆಕ್ಯೂರ್ ಮಾಡಿದರು. ವಿಚಾರಣೆ ಮಾಡುವಾಗ ಒಂದು ಕಾರ್ ಬಗ್ಗೆ ನಮಗೆ ಅವರು ವೈಟ್ I-20 ಕಾರಲ್ಲಿ ಅವನು ಎಕ್ಸ್ಪೋರ್ಟ್ ಆಗಿದ್ದಾರೆ. ಆದ ನಂತರ ನಾವು ಕಾರ್ ಮತ್ತು ಕಾರ್ ನಂಬರ್ ಮೇಲೆ ವಾಪಸ್ ಮಾಡಿ ಮಾಹಿತಿ ಕಲೆಕ್ಟ್ ಮಾಡಿದ್ದೀವಿ.